ಗಗನದಲ್ಲಿ ಬರುವ ವಸ್ತು ತನಗೆ ಸಹಾಯ ಮಾಡಲು ಬರುತ್ತದೆ. ಆಕಾಶದಿಂದ ನೀರು ಬೀಳುತ್ತದೆ. ಗಿಡಗಳು ಚಿಗುರಿ ಹಣ್ಣು ಹಂಪಲುಗಳು ಯಥೇಚ್ಛವಾಗಿ ಸಿಗುತ್ತದೆ. ಹಾಗೆ ಗಗನದಿಂದ ಬಂದ ಮಳೆ ತನಗೆ ಸಹಾಯ ಮಾಡುತ್ತದೆ. ಎಲ್ಲವೂ ಮೇಲಿಂದ ಬರುವುದರಿಂದ ಅದನ್ನೆಲ್ಲ ಕೊಡುವ ಅಥವಾ ಕಳುಹಿಸಿಕೊಡುವ ಯಾರೋ ಒಬ್ಬ ಮೇಲಿರಬೇಕು. ಅದನ್ನೇ ಅವನು ದೇವರು ಅಂದ. ಮುಂದೆ ತನ್ನ ಉಪಯೋಗಕ್ಕೆ ಬರುವ ಎಲ್ಲದಕ್ಕೂ ಆ ದೈವತ್ವವನ್ನ ಆರೋಪಿಸುತ್ತಾ ಹೋದ. ವಿಡಂಬನೆ ಏನೆಂದರೆ ಇಂದಿಗೂ ಸಹ ಮಾನವನ ಸ್ಥಿತಿ ಹಾಗೆಯೇ ಇದೆ. ಅಂದ್ರೆ ಭೂಮಿ, ಮನುಷ್ಯ, ಪ್ರಾಣಿ, ಪಕ್ಷಿ, ಗಿಡ, ಮರ, ಮಳೆ, ಬಿಸಿಲು ಎಲ್ಲದಕ್ಕೂ ದೇವರೇ ಕಾರಣ ಎಂಬುದು. ಆದ್ರೆ ದೇವರೇನು ಅಷ್ಟೊಂದು ಗಹನವೇ, ಗುಹ್ಯನೇ ಎನ್ನುವಂತಹ ಚಿಂತೆ ಅಂದಿಗೂ ಇತ್ತು, ಇಂದಿಗೂ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಿಕ್ಕಿಲ್ಲ. ಆ ದೇವರ ರೂಪ, ಸ್ವರೂಪದ ಬಗ್ಗೆ ಎಷ್ಟೊಂದು ಭಿನ್ನ ಭಿನ್ನ ಅಭಿಪ್ರಾಯಗಳು ಇರುತ್ತಿದೆ. ಆದ್ರೆ ತಮ್ಮ ತಮ್ಮ ಅನುಭವದ ವೃತ್ತದಲ್ಲಿಯೇ ಆ ದೇವರನ್ನು ಜನರು ವಿವರಿಸಿದ್ದಾರೆ. ಅಂದ್ರೆ ಆ ದೇವರು ಎನ್ನುವ ವಸ್ತು ಅನುಭವ ವೇದ್ಯ ಮಾತ್ರ. ನೋಡಿ, ಈ ಜಗತ್ತಿನ ಅಥವಾ ಸೃಷ್ಟಿಯಲ್ಲಿ ನಡೆಯುವ ವಿದ್ಯಮಾನಗಳೆಲ್ಲ ಅದರ ನಿಜ ಸ್ವರೂಪ ಮತ್ತು ಕಾರ್ಯವೈಖರಿ ಮತ್ತು ಆ ವಿದ್ಯಮಾನಗಳಿಗೆ ಕಾರಣ ಮತ್ತು ಕಾರಕ ಯಾರು, ಏನು ಎಂಬುದು ಇಂದಿಗೂ ಮಾನವನಿಗೆ ಅರ್ಥವಾಗಿಲ್ಲ. ವಿಜ್ಞಾನದ ಮೂಲಕ ಅವನು ಕಂಡುಹಿಡಿದಿರುವುದು ಕೇವಲ 1000ಕ್ಕೆ 1 ಪಾಲು ಮಾತ್ರ. ಅಷ್ಟೇ ಅಲ್ಲ, ನಿರಂತರ ಬದಲಾಗುತ್ತಾ ಹೊಸ ಹೊಸ ಆಯಾಮವನ್ನು ತಳೆಯುವ ಈ ಸೃಷ್ಟಿಯನ್ನ ಅರಿಯಲು ವಿಜ್ಞಾನ ಪ್ರಯೋಗಗಳಿಂದ ಸಾಧ್ಯವೇ ಎನ್ನುವಂತಹ ಪ್ರಶ್ನೆಯೂ ನಮ್ಮ ಮುಂದಿದೆ. ಹಾಗಾಗಿ ಅವನು ಗುಹ್ಯನು ಎನ್ನುವ ಅರ್ಥದಲ್ಲಿ ಗುಂಡಪ್ಪನವರು ಹೇಳ್ತಾರೆ. ಹಾಗೆಯೇ ಆ ದೇವರು ಈ ಪ್ರಪಂಚವನ್ನ ಮತ್ತು ಇಲ್ಲಿರುವ ಎಲ್ಲವನ್ನ ಸೃಷ್ಟಿಸಿ ಎಲ್ಲರನ್ನೂ ಕಾಪಾಡುವವನಾಗಿದ್ದಾನೆ. ಎಲ್ಲರನ್ನೂ ಸಮಾನವಾಗಿ ನೋಡಿಕೊಳ್ಬೇಕಲ್ಲ ಎನ್ನುವ ಒಂದು ಪ್ರಶ್ನೆ ಇದರ ಜೊತೆಗೆ ಹುಟ್ಟುವಂಥದ್ದು. ದೇವರು ಎಲ್ಲರನ್ನೂ ಸಮಾನವಾಗಿ ಕಾಯಬೇಕಲ್ವೇ? ಈ ಸಾವು ನೋವುಗಳಿಗೇನು ಅರ್ಥ? ಹೀಗೆ ಹಲವಾರು ಪ್ರಶ್ನೆಗಳು ಕಗ್ಗದ ಮೂಲಕ ಮಾನನೀಯ ಗುಂಡಪ್ಪನವರು ಎತ್ತಿ ತೋರಿಸಿದ್ದಾರೆ. ಈ ಪ್ರಶ್ನೆಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಘಳಿಗೆಗಳಲ್ಲಿಯೂ ಉದ್ಭವಿಸುವ ಕೆಲವು ಮಾತುಗಳನ್ನ ಅವರು ಚಿತ್ರಿಸಿಕೊಟ್ಟಿದ್ದು ಹೀಗೆ: ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ, ನಾವರಿಯದೆಲ್ಲದರ ಒಟ್ಟು ಹೆಸರೇ, ಕಾವನೋರ್ವ ನಿರಲ್ಕೆ ಜಗದ ಕತೆ ಏಕಿಂತು, ಸಾವು ಹುಟ್ಟುಗಳೇನು ಮಂಕುತಿಮ್ಮ. ನಮಸ್ಕಾರ.